ಸಿಂಹರಾಶಿ, ಪ್ರತಿ ಕ್ಷಣವೂ ಕೂಡ ಹೊಸ ಹೊಸ ವಿಚಾರಗಳಲ್ಲಿ ಆಸಕ್ತಿ ಬರ್ತಾ ಇರುತ್ತೆ. ಯಾವೊಂದು ವಿಷಯ ನಿಮ್ಮ ಹತ್ರಕ್ಕೆ ಬಂದರೆ ಅದಕ್ಕೆ ಪೂರಕವಾಗಿ ಮತ್ತಷ್ಟು ವಿಚಾರಗಳನ್ನು ಮಾಡಬೇಕು, ತಿಳಿಬೇಕು, ನೋಡಬೇಕು, ಅದನ್ನು ಆಚರಣೆಗೆ ತರಬೇಕು ಅಂತಕ್ಕಂತಹ ಹಂಬಲದಲ್ಲೇ ನೀವಿರ್ತೀರಿ ಎನ್ನುವಂಥದ್ದು ಬಹಳ ವಿಶೇಷ. ಹಿರಿಯ ವ್ಯಕ್ತಿಗಳಿಂದ ನಿಮ್ಮ ಒಂದು ಸಂತೋಷಭರಿತವಾದಂತಹ ಉತ್ಸಾಹದಿಂದ ಮಾಡ್ತಕ್ಕಂತಹ ಕೆಲಸಕ್ಕೆ ಪರಿಪೂರ್ಣವಾದ ಬೆಂಬಲ ಸಿಕ್ಕುತ್ತೆ. ಅದು ನಿಮ್ಮ ಶಕ್ತಿಯನ್ನು ಮತ್ತಷ್ಟು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ಶತ್ರು ನಾಶವಾಗತ್ತೆ. ಇದರ ಅರ್ಥ ಶತ್ರುಗಳು ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಒಂದು ವರ್ಚಸ್ಸಿನ ಮುಂದೆ ಕುಗ್ಗಿ ಹೋಗ್ತಾರೆ, ನಿಮಗೆ ಪ್ರತಿಸ್ಪರ್ಧಿಯಾಗಿ ನಿಲ್ಲೋದಿಲ್ಲ ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ಜೊತೆಗೆ ಬೇರೆಯವರ ಜೊತೆಯಲ್ಲಿ ದ್ವೇಷ ಬೆಳೆಯುತ್ತೆ. ಯಾವಾಗ ನಿಮಗೆ ಸಿಟ್ಟು ಹೆಚ್ಚಾಗುತ್ತೋ ಎಲ್ಲರೂ ಕೂಡ ನಿಮ್ಮನ್ನು ಒಪ್ಪಿಕೊಳ್ಳೋದಕ್ಕೆ ತಯಾರಿರೋದಿಲ್ಲ, ನಿಮ್ಮನ್ನು ದೂಷಣೆ ಮಾಡ್ತಾರೆ, ನಿಮ್ಮ ಬಗ್ಗೆ ಏನೋ ಒಂದು ರೀತಿಯ ಶತ್ರುತ್ವವನ್ನು ಬೆಳೆಸ್ಕೊಳ್ತಾರೆ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಪ್ರಗತಿ, ತಮ್ಮ ವಿದ್ಯಾಕ್ಷೇತ್ರದಲ್ಲಿ ಅತ್ಯುನ್ನತವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ರೇಷ್ಮೆ ಉದ್ದಿಮೆದಾರರಿಗೆ ವಿಶೇಷವಾದಂತಹ ಲಾಭ ಇರತಕ್ಕಂತಹ ದಿವಸ ಇದು. ಜೊತೆಗೆ ವ್ಯಾಪಾರಿಗಳಿಗೆ ಒಟ್ಟಾರೆ ಲಾಭವನ್ನು ಕಾಣಲಿಕ್ಕೆ ಅವಕಾಶಗಳು ಹೆಚ್ಚಾಗಿದೆ. ನಿಮ್ಮ ಕುಲದೇವರು ಯಾವುದು ಎಂಬುದನ್ನು ಸ್ಪಷ್ಟವಾಗಿ ತಿಳಿದು ಆ ಕುಲದೇವರಿಗೆ ನಡ್ಕೊಳ್ತಕ್ಕಂಥದ್ದು, ಪೂಜೆ ಪುನಸ್ಕಾರ ಪ್ರಾರ್ಥನೆ ಮಾಡುವಂಥದ್ದು ಮುಖ್ಯವಾಗತ್ತೆ. ಗೊತ್ತಿಲ್ಲದೆ ಇರತಕ್ಕಂಥವ್ರು ಮನೆ ದೇವರನ್ನು ಸರಿಯಾಗಿ ತಿಳಿದುಕೊಂಡು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ. ಶುಭವಾಗಿ. ಕನ್ಯಾ ರಾಶಿ, ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಆರೋಗ್ಯ ಸಮಸ್ಯೆ ನಿಮಗೆ ಕಾಡುತ್ತೆ. ಹಲವಾರು ದಿವಸಗಳಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಯಗಳಿದೆ. ಕೆಲವರು ಅದನ್ನು ತಾತ್ಸಾರ ಮಾಡಿ ನಿಮ್ಮ ಕೆಲಸದಲ್ಲಿ ನೀವು ನಿರತರಾಗಿದ್ದೀರಿ. ಯಾವಾಗ ದೊಡ್ಡ ಪ್ರಮಾಣದಲ್ಲಿ ಅದು ನಿಮಗೆ ಹೊಡೆತವನ್ನು ಕೊಡುತ್ತೋ ಆಗ ಕಷ್ಟವಾಗುತ್ತೆ, ಎಚ್ಚೆತ್ತುಕೊಳ್ಳುವಂಥದ್ದು ಕಷ್ಟ ಇದೆ. ಆದ್ದರಿಂದ ಏನಾದರೂ ನಿಮಗೆ ಸೂಕ್ಷ್ಮಗಳು ಆರೋಗ್ಯದಲ್ಲಿ ವ್ಯತ್ಯಯ ಎಂಬುದಾಗಿ ಕಂಡರೆ ತಕ್ಷಣ ವೈದ್ಯರನ್ನು ಸಂಪರ್ಕ ಮಾಡಿ ವಿಶೇಷವಾದಂತಹ ಔಷಧೋಪಚಾರಗಳನ್ನು ಮಾಡಿ ವಿಶೇಷವಾಗಿ ವಿಶ್ರಾಂತಿಯನ್ನು ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಗುಣಮುಕ್ತರಾಗಿ ಅಂತಕ್ಕಂತಹ ಸಲಹೆ. ವ್ಯಾಪಾರ ವ್ಯವಹಾರಗಳು ನಿಮ್ಮ ನಿರೀಕ್ಷೆಯಂತೆ ನಡೆಯುತ್ತೆ, ಆದರೆ ಮನಸ್ಸಿಲ್ಲ, ದೇಹದಲ್ಲಿ ಸ್ವಾಸ್ಥ್ಯ ಇಲ್ಲ, ಇದರಿಂದ ವ್ಯವಹಾರ ಹಾಳಾಗ್ತಕ್ಕಂಥದ್ದಿದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಗೊಂದಲ. ಈಗ ಹೇಳಿ ಕೇಳಿ ಕೆಲವು ಪರೀಕ್ಷೆಗಳು ಮುಗಿದಿದೆ, ಕೆಲವು ಪರೀಕ್ಷೆಗಳು ನಡೀಬೇಕಾಗಿದೆ, ಅಂತಹ ಸಮಯದಲ್ಲಿದ್ದೀರಿ. ಇಂತಹ ಸಮಯದಲ್ಲಿ ಗೊಂದಲವನ್ನು ಮಾಡಿಕೊಂಡ್ರೆ ಜೀವನಕ್ಕೆ ಒಂದು ವರ್ಷ ಹಿನ್ನಡೆಯಾಗತ್ತೆ ಅಥವಾ ವ್ಯರ್ಥವಾಗತ್ತೆ. ಮುಂದಿನ ದಿನಮಾನದಲ್ಲಿ ನನ್ನ ತೀರ್ಮಾನ ಸರಿಯಾಗಲಿಲ್ಲ ಅನ್ನುವಂತಹ ಆಲೋಚನೆ ಮನಸ್ಸಿಗೆ ಬರುವಂಥದ್ದಾಗತ್ತೆ. ವಿದ್ಯಾರ್ಥಿಗಳು ನಿಮ್ಮ ಹಕ್ಕಿಗೋಸ್ಕರವಾಗಿ ಹೋರಾಟವನ್ನು ಮಾಡ್ತಕ್ಕಂತಹ ದಿವಸವಾಗುತ್ತೆ. ಕಾನೂನಾತ್ಮಕವಾದಂತಹ ವಿಚಾರದಲ್ಲಿ ನಿಮಗೊಂದಷ್ಟು ಮಾಹಿತಿಗಳು ಲಭ್ಯವಾಗ್ತಕ್ಕಂಥದ್ದಿದೆ. ಉನ್ನತಾಧಿಕಾರಿಗಳ ವರ್ಗಾವಣೆಗೆ ಅವಕಾಶಗಳಿರತಕ್ಕಂಥದ್ದು, ಆ ಸಾಧ್ಯತೆಗಳು ಹೆಚ್ಚಾಗಿದೆ. ನಿಮ್ಮ ಹುದ್ದೆಗೆ ಈ ಯಾವುದೋ ಒಂದು ನಿರ್ದಿಷ್ಟವಾದಂತಹ ಕ್ಷೇತ್ರಕ್ಕೆ ಸ್ಥಳಕ್ಕೆ ಬಂದು ಹಲವಾರು ವರ್ಷಗಳಾಗಿರಬಹುದು ಅಥವಾ ಬೇರೆ ಇನ್ಯಾವುದಾದ್ರೂ ಕಾರಣಗಳಿರಬಹುದು, ವರ್ಗಾವಣೆಯ ಭಾಗ್ಯ ಅಂತೂ ಖಂಡಿತವಾಗಿ ಇರುವಂಥದ್ದು. ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಕ್ಕಂತಹ ಸಮಯ, ಅಂದರೆ ಧರ್ಮ ಕಾರ್ಯವನ್ನು ಮಾಡ್ತಕ್ಕಂಥದ್ದು, ಮನಸ್ಸಿಗೆ ಸಮಾಧಾನವನ್ನು ಬೇಡಿ ಯಾವುದೋ ಒಂದು ರೀತಿಯ ಭಗವತ್ ಚಿಂತನೆಯನ್ನು, ಭಗವತ್ ಕೈಂಕರ್ಯವನ್ನು ಮಾಡ್ತಕ್ಕಂತಹ ಸಮಯ ಇದಾಗಿದೆ ಅಂತ ಹೇಳಬೇಕು. ವಿದ್ಯಾರ್ಥಿಗಳಿಗೆ ಪ್ರಸಕ್ತ ಶೈಕ್ಷಣಿಕ ವಿಷಯ ವಿಶೇಷವಾಗಿ ಫಲವನ್ನು ಕೊಡ್ತಕ್ಕಂಥದ್ದು. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅಗತ್ಯ ಇರತಕ್ಕಂತಹ ಓದು ಬರಹಕ್ಕೆ ಪೂರಕವಾದಂತಹ ಎಲ್ಲ ಸಾಮಗ್ರಿಗಳು, ಪುಸ್ತಕಗಳು ವಿಶೇಷವಾಗಿ ದೊರಕತಕ್ಕಂತಹ ಸಮಯ ಇದು. ಇದು ಬಹಳ ಅದೃಷ್ಟವಾದಂತಹ ವಿಚಾರ. ಸರ್ಪರಾಜನನ್ನು ಪ್ರಾರ್ಥನೆ ಮಾಡಿ ಆ ಅಷ್ಟಕುಲ ನಾಗೇಂದ್ರ ನಿಮಗಿರತಕ್ಕಂತಹ ಗೊಂದಲಗಳನ್ನು ದೂರ ಮಾಡಲಿ, ಎಲ್ಲ ಆಪತ್ತುಗಳನ್ನು ದೂರ ಮಾಡಲಿ, ನಿಮ್ಮನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡಲಿ ಅಂತಕ್ಕಂಥದ್ದು ಶುಭವಾಗಿ. ತುಲಾರಾಶಿ, ಸಾಮಾನ್ಯವಾದಂತಹ ಸಂತೋಷಕ್ಕೂ ಕೂಡ ಏನೋ ಧಕ್ಕೆ ಬರತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು, ಬೆಳಗ್ಗೆ ಎದ್ದಾಗಿನಿಂದ ಏನೋ ಒಂದು ರೀತಿಯ ಕಿರಿಕಿರಿ ಅಂತ ಹೇಳಿ ಭಾವಿಸಬೇಕು. ಖರ್ಚಿನ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಅನಿರೀಕ್ಷಿತವಾದಂತಹ ಖರ್ಚು, ಮನೆಯಲ್ಲಿ ಯಾವುದೋ ಒಂದು ಪದಾರ್ಥವನ್ನು ಇಟ್ಕೊಂಡಿರ್ತೀರಿ, ಆ ಪದಾರ್ಥ ಹಾಳಾಗುತ್ತೆ,
ಅದಕ್ಕೆ ಪ್ರತಿನಿಧಿಯಾಗಿ ಅದನ್ನು ಬದಲಾಯಿಸಿ ಇನ್ನೊಂದು ಪದಾರ್ಥವನ್ನು ತರಬೇಕು, ಅದು ದೊಡ್ಡ ಮಟ್ಟದ ಖರ್ಚಾಗತ್ತೆ, ಅದಕ್ಕೆ ಯೋಜನೆಯೇ ಇರುವುದಿಲ್ಲ, ನಿಮ್ಮ ಕಲ್ಪನೆಯಲ್ಲೂ ಈ ರೀತಿ ಆಗತ್ತೆ ಅಂತ ಹೇಳಿ ಅಂದುಕೊಂಡಿರುವುದಿಲ್ಲ. ಆ ರೀತಿಯ ಸಮಸ್ಯೆಗಳು ಆಗಬಹುದು ಅಂತ ಅರ್ಥ. ದಾಯಾದಿಗಳಿಂದ ತೊಂದರೆ, ನಿಮ್ಮ ಬಂಧುಗಳು, ದೂರದ ನೆಂಟರು ನಿಮಗೆ ತೊಂದರೆಯನ್ನು ಮಾಡ್ತಾರೆ ಅನ್ನುವಂಥದ್ದು. ಅವಮಾನವಾಗುತ್ತೆ, ನಿಮ್ಮ ವಿಚಾರವಾಗಿ ಅವರು ಆಡುವಂತಹ ಮಾತುಗಳು ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ತರ್ತಕ್ಕಂತಹದ್ದಾಗುತ್ತೆ. ಆದಷ್ಟು ಅವರಿಂದ ದೂರ ಉಳ್ಕೊಂಡ್ಬಿಟ್ರೆ ಬಹಳ ಒಳ್ಳೆಯದು. ಏನೋ ಮಾತಾಡ್ತಾರೆ ಅನ್ನುವಂತಹ ತಾತ್ಸಾರ ಭಾವನೆಯಿಂದ ನೀವು ಅಂತರವನ್ನು ಕಾಯ್ದುಕೊಂಡ್ರೆ ನಿಮ್ಮ ಗೌರವಕ್ಕೆ ಧಕ್ಕೆ ಬರದೇ ಇರುವ ಹಾಗೆ ಆಗತ್ತೆ. ಕೌಟುಂಬಿಕವಾದಂತಹ ಸಮಸ್ಯೆಗಳೂ ಕೂಡ ಒಂದಷ್ಟು ಉಲ್ಬಣವಾಗ್ತಕ್ಕಂತಹದ್ದು. ಕುಟುಂಬದಲ್ಲಿ ಯಾರದ್ದೋ ಮಾತಿಗೆ ಬೆಲೆ ಸಿಕ್ಕಿದಾಗ ಮನೆಯಲ್ಲಿ ಹೇಳ್ತಕ್ಕಂತಹ ಸತ್ಯ ಪಥ್ಯವಾಗುತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ಆ ರೀತಿಯಾದಾಗ ನಿಮ್ಮ ಗೌರವ ಕಡಿಮೆ ಆಗ್ತಕ್ಕಂತಹದ್ದಾಗತ್ತೆ. ಪೂರ್ವ ಸಿದ್ಧತೆ ಇರಲಿ ಅಂತಕ್ಕಂಥದ್ದು ಇಲ್ಲಿಯ ಸಾತ್ವಿಕವಾದಂತಹ ಸಲಹೆ. ಅಂದರೆ ಯಾವ ವಿಷಯ ಬಂದರೂ ಕೂಡ ಆ ಸಂದರ್ಭಕ್ಕೆ ಅನುಗುಣವಾಗಿ ನಾನು ಸರಿಯಾಗಿ ಸ್ಥಿತಪ್ರಜ್ಞನಾಗಿ ನಡ್ಕೊಳ್ತೀನಿ ಅಂತಕ್ಕಂತಹ ಭಾವನೆ ಮನಸ್ಸಿನಲ್ಲಿದ್ದರೆ ಆಗ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ. ಆ ಒಂದು ಮನಶ್ಚಾಂಚಲ್ಯ ಇದ್ದಾಗ ಯಾರು ಏನು ಹೇಳ್ತಾರೋ ಅದನ್ನೇ ವಿಶೇಷವಾಗಿ ಗಮನಿಸಿದಾಗ ನಮಗಿರತಕ್ಕಂತಹ ಗೌರವವನ್ನು ಕೂಡ ಕಡಿಮೆ ಮಾಡಿಕೊಳ್ಳುವಂಥದ್ದಾಗತ್ತೆ. ಸಣ್ಣ ಪುಟ್ಟ ವಿಚಾರಗಳು ಕೂಡ ದೊಡ್ಡದಾಗಿ ತೊಂದರೆಗೆ ಕಾರಣವಾಗ್ತಕ್ಕಂಥದ್ದಿದೆ. ಪಾಲುದಾರಿಕೆಯಲ್ಲಿ ಲಾಭ ಇದೆ. ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಮಾಡಿದರೆ ಬೇರೆಯವರ ಅದೃಷ್ಟವೂ ಕೂಡ ನಿಮಗೊಂದಷ್ಟು ಕೆಲಸ ಮಾಡಿ ನಿಮಗೆ ಲಾಭವಾಗ್ತಕ್ಕಂತಹ ಸೂಚನೆಗಳು ಇದೆ. ವಿಶೇಷವಾಗಿ ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ಅದರಲ್ಲೂ ಚಂದ್ರಗ್ರಹನನ್ನು ಪ್ರಾರ್ಥನೆ ಮಾಡಿ. ದಧಿಶಂಖ ತುಷಾರಾಭಂ ಕ್ಷೀರೋದಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮಕುಟಭೂಷಣಂ ಎಂಬತಕ್ಕಂತಹದ್ದು ನಿಮ್ಮ ಪ್ರಾರ್ಥನೆಯಾಗಿರಲಿ. ಚಂದ್ರನನ್ನು ಕುರಿತು 12 ಬಾರಿ ಈ ಶ್ಲೋಕ ಮಂತ್ರವನ್ನು ಹೇಳಿಕೊಳ್ಳಿ, ಶುಭವಾಗಿ. ವೃಶ್ಚಿಕ ರಾಶಿ, ಭೂ ಸಂಬಂಧವಾದಂತಹ ಲಾಭಕ್ಕೆ ಈ ದಿವಸ ಅವಕಾಶ ಇದೆ. ಮನೆಯಿಂದಲೋ, ನಿವೇಶನದಿಂದಲೋ ಅಥವಾ ಬೇರೆ ಯಾವುದೋ ಕಟ್ಟಡದಿಂದಲೋ, ಜಮೀನಿನಿಂದಲೋ ಅನುಕೂಲವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಚಂಚಲವಾದಂತಹ ಮನಸ್ಸು ನಿಮ್ಮ ಹಿಡಿತದಲ್ಲಿಲ್ಲ, ನಿಮ್ಮ ಹಿಡಿತವನ್ನು ಮೀರಿ ಹೋಗ್ತಾ ಇದೆ. ಅದನ್ನು ನಿಮ್ಮ ಹತೋಟಿಗೆ ತೆಗೆದುಕೊಳ್ಳದೇ ಇದ್ದರೆ ಕಷ್ಟ ಆಗಬಹುದು. ಸುಳ್ಳು ಹೇಳಬೇಕಾದಂತಹ ಸಮಯ ಬರುತ್ತೆ. ಆದರೆ ನೀವು ಹೇಳ್ತಕ್ಕಂತಹ ಸುಳ್ಳು ಬೇರೆಯವರಿಗೆ ಗೊತ್ತಿದ್ದರೆ ಬಹಳ ಒಳ್ಳೆಯದಾಗಿರುತ್ತೆ. ಇಲ್ಲದೇ ಇದ್ದರೆ ಆ ಸುಳ್ಳೇ ಸತ್ಯವನ್ನು ಮಾಡಲಿಕ್ಕೆ ನಿಮ್ಮ ಪ್ರಯತ್ನಗಳು ನಡೆಯಬಹುದು. ಅಕಾಲವಾದಂತಹ ಭೋಜನ, ಸರಿಯಾದಂತಹ ಸಮಯಕ್ಕೆ ಊಟ ತಿಂಡಿಗಳಿಲ್ಲ, ಆಲಸ್ಯ, ಯಾವ ಕೆಲಸವನ್ನು ಮಾಡಲಿಕ್ಕೂ ಕೂಡ ಮನಸ್ಸಿಲ್ಲ, ಅಥವಾ ಆ ಕೆಲಸಗಳನ್ನು ಮುಂದಕ್ಕೆ ಹಾಕ್ತಾ ಇರತಕ್ಕಂಥದ್ದು. ಸಾಲಬಾಧೆಯಿಂದ ಮುಕ್ತಿ ಅಂದರೆ ಯಾವುದಾದ್ರೂ ವಿಚಾರಕ್ಕೆ ಹಿಂದೆ ಸಾಲವನ್ನು ಮಾಡಿದರೆ ಅಥವಾ ಬೇರೆಯವರಿಗೆ ಸಾಲವನ್ನು ಕೊಡಿಸಿದರೆ, ನೀವು ಸಾಲವನ್ನು ಕೊಟ್ಟಿದ್ದರೆ ಆ ಗೊಂದಲಮಯವಾದಂತಹ ವ್ಯವಹಾರ ಎಲ್ಲವೂ ಕೂಡ ತಿಳಿಗೊಳ್ಳತಕ್ಕಂತಹ ಸಮಯವಾಗತ್ತೆ. ಹಿರಿಯರ ಅಧಿಕಾರಿಗಳ ನಿವೃತ್ತಿಯ ವಿಚಾರ ತಿಳಿದು ಬೇಸರವಾಗುತ್ತೆ. ನಿಮಗಿಂತ ದೊಡ್ಡವರು ಹಿರಿಯರಾಗಿರ್ತಾರೆ, ಮೇಲಧಿಕಾರಿಗಳಾಗಿರ್ತಾರೆ, ಅಂಥವರಿಗೆ ನಿವೃತ್ತಿ ಆಗತ್ತೆ, ರಿಟೈರ್ಮೆಂಟ್ ಆಗತ್ತೆ ಅಂತ ಹೇಳಿ ಗೊತ್ತಾದರೆ ಒಳ್ಳೆಯ ವ್ಯಕ್ತಿಗಳ ಕೈ ಕೆಳಗೆ ನಾನು ಕೆಲಸ ಮಾಡ್ತಾ ಇದ್ದೆ ಅನ್ನುವಂತಹ ಒಂದು ಏನೋ ನೋವನ್ನು ನೀವು ತೋಡ್ಕೊಳ್ತಕ್ಕಂಥದ್ದಾಗತ್ತೆ. ಅವರ ಭೇಟಿಗೆ ಅವಕಾಶಗಳಿರುತ್ತೆ, ಅದಕ್ಕೆ ಸಾಧ್ಯತೆಯೂ ವಿಶೇಷವಾಗಿದೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರಿಲೋಕನಾಥಾಯ ವಿಷ್ಣವೇ ಸ್ವಾಹ ಎಂಬತಕ್ಕಂತಹ ಮಂತ್ರವನ್ನು 21 ಬಾರಿ ಪಠನೆ ಮಾಡಿ. ಶುಭವಾಗಿ.